ಅಣ್ಣ ಸೊಪ್ಪನ್ನ ನೀವೇ ಬೆಳೆದ ಬೇರೆ ಜಮೀನಿನ ತರದ ಹಾಂ ಹಂಗಾರೆ ನೀವು ಅಣ್ಣ ಇಲ್ಲಿ ಮಾರೋರ್ಗೆ ಸ್ವಲ್ಪ ಕಡಿಮೆ ಕೊಡ್ಬೇಕಾಯ್ತು. ಹಾಂ ಅಲ್ಲಲ್ಲ ಹಂಗಲ್ಲ, ಈಗ ನೀವು 5 ರೂಪಾಯಿ ಮಾರ್ತೀರಿ ಅಂತ ಇಟ್ಕೊಳ್ಳಿ, ಪಾಪ ಅವ್ರಿಗೊಂದು ಸ್ವಲ್ಪ 11 ಗಂಟೆ ತಿರುಗ್ತಾರಣ್ಣ. ಹಾಂ ಹಾಂ ಅದು ನಿಜ ಬಿಡಿ, ರೈತರಿಗೆ ಪಾಪ ಅದು ನೀರು ಹಾಯಿಸ್ಬೇಕು ಮಾಡ್ಬೇಕು. ಸತ್ಯ ಸತ್ಯ. ಹಾಂ 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 ನಿಜ ಕಣ್ಣ ನಿಜ. ನಮ್ಮ ಕೈ ಒಂದು ಸಲಗಟ್ಟು ಕಾಸು ಪಡೋಣ ಈ ಮೇಲೆ ಬ್ಯಾಗ್ ತಗೊಂಡ್ಬಂದ ದುಡ್ಡದ ನೋಡಿ ಅಂತಾರ. ನಮ್ಮ ಕಷ್ಟ ನೋಡಿದ್ರೆ ಅಲ್ಲಿ ನಡುವೆಲ್ಲ ಮುರಿದೋಗಿ ನಿಜ ನಿಜ ಕಂಡ್ಬಿಡ್ಣ. ನೋಡಿದೆ ಹಂಗದಪ್ಪ ರೈತನ ಕಷ್ಟ. ರೈತ ಪಾಪ ಅವನ್ನ ಇದು ಮಾಡಬೇಕು, ಅವನ್ನೆಲ್ಲ ಕೀಳ್ಬೇಕು, ಮತ್ತೆ ಇದನ್ನೆಲ್ಲ ಮಾಡಬೇಕು. ಬೆಳೆದವನಿಗೆ ಯಾರು ಇಲ್ಲ. ನಿಜ ಕಣ್ಣ. ಈ ಸಂಪಾದನೆ ಮಾಡೋದು ಅಣ್ಣ ನೀವು ಡೈರೆಕ್ಟ್ RMCಗೆ ಹಾಕ್ಬೋದಲ್ವಾ? ಆರಾಮ್ಸಿ ಆಗಲ್ಲ ಇದು. ಆಗಲ್ಲ, ರೇಟ್ ಸಿಕ್ಕಲ್ಲ. ಸಿಕ್ಕಿದ್ರೆ ಬಜಾರ್ದ ರೈಟು. ಬಜಾರ್ದ ರೇಟು ರೈತನಿಗಿಲ್ಲ ಆಗೋಂಗ್ ಲಾಭ. ಹಾಂ ಹಾಂ ಹಾಂ. ಅಣ್ಣ ನೀವು ಕೊಡೋಣ ರೈತನ ಏಟಿರೋದು ಎಲ್ಲ ಹೊತ್ತಕ್ಕೆ ಹೋಗೋ ರೈತನ ಬೆಳೆ ಏಟು. ವ್ಯಾಪಾರದವ್ರು ಬೆಳೆಯಲ್ಲ. ವ್ಯಾಪಾರದವ್ ಎತ್ತವರು 1 ರೂಪಾಯಿ ಮಡಿಕನೆ ಹೋಯ್ತಾರ ಮುಂದ್ಕ. ರೈತವ್ ಎಲ್ಲ ಯಾಕೆ 1 ರೂಪಾಯಿ ಮಡಿಕನ ಹೋಗಕ್ಕಾಗಲ್ಲ. 1 ರೂಪಾಯಿ ಕೈ ಬಿಟ್ಟು ಕೊಡ್ಬೇಕು. ಸತ್ಯವಾದ ಮಾತು ಬಿಡಿ, ಕರೆಕ್ಟ್. ಹೆಂಗೇನೆ ರೈತನ ಕಷ್ಟ, ಅವ್ನು ಪಡ ಕಷ್ಟ ಅವ್ನು ಪಡಲ್ಲ. 1 ರೂಪಾಯಿ ಸಿಗುತ್ತೆ ನಮ್ಗೆ, ಅಷ್ಟು ಸಿಕ್ಕಲ್ಲ ರೈತನಿಗೆ. ಅಣ್ಣ ಹೆಂಗಾದ್ರೂ ಕೂಡ ನೀವು ನಿಮಗಿಂತ ಅವ್ರು ಮಾರ್ತಲ್ಲಿ ನೋಡಿ, ಸಾಯಂಕಾಲ ಮಧ್ಯಾಹ್ನ 12 ಗಂಟೆ ಗಂಟ 800 ರೂಪಾಯಿ 700 ನಿದ್ದೆ ಮಾಡ್ತಾರ. ನಾನು ನೀರು ಕರ್ಕ ಬೆಳೆ ನಾನು ನಿದ್ದೆ ಮಾಡಾಗಿಲ್ಲ, ನಾನು ಸೊಪ್ಪು ಇರ್ಬೇಕು. 4 ಗಂಟೆಗೆ ಹೇಳ್ಬೇಕು. ಜಯ ಪಾಪ. ಅಣ್ಣ ಯಾವರಣ್ಣ? ಕೊಡಳಿ. ಹಾಂ ಇಲ್ಲಿ ಈ ಕಡೆಯಿಂದ ಬರಲ್ಲ, ಶಿವಪುರ ಬೊಮ್ಮಲಾಪುರದಿಂದ ಬರಲ್ಲ. ಶಿವಪುರ ಬೊಮ್ಮಲಾಪುರ ಬರಲ್ಲ. ಹಾಂ ಹಾಂ. ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಕೃಷ್ಣ ಅಂತ. ಕೃಷ್ಣ ಅಂತ.